ಅವ್ರ ಪ್ರೋಗ್ರಾಮ್ ನಡಿಬೇಕಾದ್ರೆ ನಾವೆಲ್ಲ ಪ್ರೋಗ್ರಾಮ್ ನೋಡಕ್ ಹೋಗ್ತಿದ್ವಲ್ಲ, ಸರಿ ನಾನು ಇವ್ರ ಜೊತೆ ಎಲ್ಲ ಸೇರ್ಕೊಂಡು ಇಲ್ಲಿ ಗ್ಯಾಂಗ್ ಮಾಡ್ಬಿಟ್ಟು ಏನೇನೋ ಜೋಕಿಗೆಲ್ಲ ಮಾಡ್ತಿದ್ದೆ. ಅವತ್ತು ಬರೋದ್ ಲೇಟ್, ಅವ್ರು ಮೆಡ್ರಾಸಿಂದ ಬರ್ಬೇಕು, ಬರೋದ್ ಲೇಟ್. ಬ್ಲಾಕ್ ಅಂಬಾಸಿಡರ್ ಬರೋದ್ ನಂಗೆ ಚೆನ್ನಾಗಿ ಒಂದ್ ಕೆಲಸ ಮಾಡು, ಈ ಪಂಡಿತರ ಮಗನ ಸ್ಟೇಜ್ ಮೇಲೆ ಹತ್ಸು ಅನ್ನೋರು. ಸೊ ಎತ್ತಿ ನಾನು ಇಷ್ಟು ದಪ್ಪ ಇದ್ದೆ, ನಾನು ಎತ್ತಿ ಸ್ಟೇಜ್ ಮೇಲೆ ಬಿಟ್ಬಿಟ್ಟು ಆ ಮೆಟಲ್ ಇಷ್ಟು ದೊಡ್ಡ ಮೈಕ್ನ ಹಿಂಗ್ ಬಗ್ಸಿ ಹಿಂಗ್ ಕೊಡೋದು. ಅಲ್ಲಿಂದ ನಾನು ಮಿಮಿಕ್ರಿ ಮಾಡ್ಬಿಡ್ತಿದ್ದೆ. ಅಂದ್ರೆ ಫಿಲ್ಮ್ ಆಕ್ಟರ್ಸ್ ವಾಯ್ಸ್ ಅಲ್ಲ ಅವಾಗ. ಮತ್ತೆ ಏನ್ ಮಾಡ್ತಿದ್ರಿ? ಹಾ, ಅದೇ ಇರೋದು ನೋಡಿ. ಆ ಕಾಲದಲ್ಲೂ ಮಿಮಿಕ್ರಿ ಮಾಡ್ತಾ ಇದ್ದೇನು ಅಂದ್ರೆ, ನಮ್ಮಲ್ಲಿ ಟಾಂಗ ಓಡಿಸ್ತಾರಲ್ಲ ಅವರು, ಆಮೇಲೆ ಹಾವಾಡಿಗರು, ಆಮೇಲೆ ಈ ಬುಡು ಕೈ ಇದಲ್ಲ, ಪುಳುಕು ಪುಳುಕು ಪಾ ತಾಳ ಬೈರಬಿ ಕುಣಿಯುತ್ತ ಬಾರಿ ಕುಂಬಿತಿವಿರಿ, ರೂಪಾಯಿ ನೋಟು ಕಂಡರೆ ಬಿಡುವನಲ್ಲ, ಚಿಲ್ಲರೆ ಕಾಸು ಕಂಡರೆ ಮುಟ್ಟುವನಲ್ಲ, ಪುಳುಕು ಪುಳುಕು ಪಾ ತಾಳ ಬೈರಬಿ ಕುಣಿಯುತ್ತ ಬಾರಿ ಕುಂಬಿತಿವಿರಿ, ಹಳೆ ಬಟ್ಟೆ ಕಂಡರೆ ಮುಟ್ಟುವನಲ್ಲ, ಹೊಸ ಬಟ್ಟೆ ಕಂಡರೆ ಬಿಡುವನು ಅಲ್ಲ, ಪುಳುಕು ಪುಳುಕು ಪಾ ತಾಳ ಬೈರಬಿ ಕುಣಿಯುತ್ತ ಬಾರಿ ಕುಂಬಿತಿವಿರಿ. ಇದು ಅವಾಗ ನಾನು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಮಾಡ್ತಾ ಇದ್ದೆ. ಸೋ ಕ್ಯೂಟ್. ಆಮೇಲೆ ಈ ಹಾವಾಡಿಗಳು ನೋಡಿ, ಅವ ಇಲ್ಲಿ ಏನಾಗ್ಬಿಟ್ಟೈತೆ, ನಿಮ್ದು ಕೈಯಲ್ಲಿ ಒಂದು ಡಬ್ಬ ಇದೆ, ಈ ಡಬ್ಬದೊಳಗೆ ಈಗ ಕಡ್ಡಿ ತೆಗೆದ್ಬಿಟ್ಟು ಹಿಂಗೆ ತಿರುಗಿಸ್ಬಿಟ್ರೆ ಅದ್ರೊಳಗಿರೋ 5 ರೂಪಾಯಿಂದ ನೋಟ್ ಇಲ್ಲ, ಅದು 100 ರೂಪಾಯಿಂದ ನೋಟು ಆಯ್ತದೆ. ಇದ್ರ ಮಧ್ಯೆ ಜೋಕ್ ನೋಡಿ ಹೆಂಗ್ ಹೇಳ್ತಾರ ಅವ್ರು, ಎಷ್ಟು ಒಳ್ಳೆ ಕಾಮಿಡಿಯನ್ಸ್ ಅವರು ಅಂದ್ರೆ, ಈಗ 5 ರೂಪಾಯಿದು ನೋಟು ಹಾಕಿದೀನಿ ಇದು ಬೆಂಕಿಪಟ್ಟಣ ಒಳಗೆ, ಈ ಕಡ್ಡಿ ತಗೊಂಡು ಹಿಂಗೆ ತಿರುಗಿಸಿದೆ 100 ರೂಪಾಯಿ ನೋಟ್ ಆಗ್ತದೆ ಅಣ್ಣ, ನಿಮ್ ಕೈಯಲ್ಲಿ ಇರೋ ಬೆಂಕಿಪಟ್ಟಣ ಓಪನ್ ಮಾಡಿ ಅನ್ನೋದು 100 ರೂಪಾಯಿ ನೋಟು. ಈ ತರ ಮಾಡಿ ಮನೆಯಲ್ಲಿ ಬಹಳ ಇಟ್ಟಿದ್ದೀನಿ, ಅದಕ್ಕೆ ಫುಟ್ಪಾತ್ ಅಲ್ಲಿ ಬಂದು ಜಾದು ಮಾಡ್ತಾ ಇದ್ದೀನಿ ಅಂತ. ಸೊ ಅವ್ರ ಹತ್ರ ಲ್ಯಾಂಗ್ವೇಜ್, ಅಣ್ಣ ಒಂದ್ ವಿಷಯ ಆಗುತ್ತೆ ನಿಮ್ಗೆ, ಏನಿಲ್ಲ ನಮ್ಗೆ 100 ರೂಪಾಯಿ ಸಿಕ್ಬಿಟ್ರೆ ಪಾಲ್ಕಾ ಕುಷ್ಕಾಗಿಷ್ಕ ಬನಾಕೋ ಕಾಲೇಕೋ ಅಚ್ಚಾರೇನಾಮೆ ಮಲ್ಲಿ ನಮ್ಗೆ ತಿನ್ನೋಕೆ ಖುಷಿ ಐತೆ. ನಮ್ಮ ಮನೇಲಿ ಹೆಂಗೆ ತಿನ್ನೋದು ಗೊತ್ತಾ, ಚಿಕ್ಕಮ್ಮ ದೊಡ್ಡಪ್ಪ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡ್ಬಿಟ್ಟು ಚಂದಾಗಿ ತಿಂತೀವಿ. ಯಾಕೆ ಗೊತ್ತಾ, ಜೀವನ ಇರೋದು ಅದಕ್ಕೆ ಗೊತ್ತಾ. ಎಷ್ಟು ಚೆನ್ನಾಗಿ ಮಾತಾಡೋರು ಆ ಮಾತುಗಳು ಕನ್ನಡನೇ, ಬಟ್ ನೋಡಿ ಆ ಫ್ಲೇವರ್ ಆಫ್ ಉರ್ದು ಹಾಕಿ ಎಷ್ಟು ಚೆನ್ನಾಗಿ ಮಾತಾಡೋದು. ಇದೇನು ಹಾಕದ ಅದೇ ಫ್ಲೇವರ್ ಅಂದ್ರಲ್ಲ, ಕೋಕಮ್ ಫ್ಲೇವರ್ ಬರಕ್ ರೆಡಿ ಆಗಿದೆ. ಫ್ಲೇವರ್ ಸೊ ಕೋಕಮ್ ಅನ್ನ ಬಿಸಿನೀರಲ್ಲಿ ನೆನ್ಸಿ ಆ ಫ್ಲೇವರ್, ಆ ಕಲರ್ ಅದೆಲ್ಲ ಬರ್ಬೇಕು, ಆ ಬಣ್ಣ ಬರ್ಬೇಕು. ಅದಾದ್ಮೇಲೆ ಕೋಕಮ್ ಅನ್ನ ಹಾಕ್ಬೋದಲ್ಲ, ಹಾಕೋದು. ಮಾಡ್ತೀವಿ, ನೀರನ್ನು ಸ್ವಲ್ಪ ಹಾಕ್ಬೋದು. ಓಕೆ, ಒಂದ್ 3 ಪೀಸ್ ಹಾಕ್ಬೋದಾ ಕೋಕಮ್? 3 ಪೀಸ್. ಆಮೇಲೆ ಆಕ್ಚುಲಿ ಫಿಶ್ ಕರಿ 2 ದಿನ ಇಟ್ರೇನೆ ಟೇಸ್ಟ್ ಬರೋದು. ಸೊ ಇಡ್ಬೇಕಾದ್ರೆ ಕೋಕಮ್ 2 ತೆಗ್ದಾಕಿದ್ರೆ ಬೆಟರ್, ಬಿಕಾಸ್ ಸಮ್ ಕೋಕಮ್ ಹುಳಿ ಇರುತ್ತೆ, ಸಮ್ ಕೋಕಮ್ ಹುಳಿ ಇರುತ್ತೆ. ಸರಿ ಸರಿ. ಡ್ಯಾಡಿ ಯಾವಾಗ್ಲೂ ಇಷ್ಟೇ ಕೂಲ್ ಆಗಿ, ಮದ್ವಾಗಿ, ಫನಿಯಾಗಿ, ಹ್ಯಾಪಿಯಾಗಿ ಇರ್ತಾರೆ. ಲವ್ ಅನ್ನೋ ವಿಷಯಕ್ಕೆ ಬಂದಾಗ ಸಾಮಾನ್ಯವಾಗಿ ತಾಂಡವಾಡ್ತಾರೆ ಮನೆಯಲ್ಲಿ. ತಂದೆ ಯಾರೋನು ಆ ಹುಡುಗನ್ ಬಗ್ಗೆ ಅವ್ನ ಬ್ಯಾಕ್ ಗ್ರೌಂಡ್ ತಿಳ್ಕೊಬೇಕು ಅಂತೆಲ್ಲ ಕೇಳ್ತಾರೆ. ನಿಮ್ ಡ್ಯಾಡಿ ಆತರ ಏನು ಸೀನೇ ಆಗಿಲ್ಲ ಆಕ್ಚುಲಿ. ಸೊ ರಿಯಾಲಿಟಿಯಲ್ಲೂ ತುಂಬಾ ಕೂಲು, ಕೂಲಾಗಿ ಇದ್ರು. ನಾನ್ ಹೇಳ್ದಾಗ ಆಯ್ತು ಹೋಗ್ ಮದುವೆ ಮಾಡ್ಕೊಂಡ್ರು ಅಷ್ಟೇ. ಒಂದೇ ಲೈನು. ನಾವು ನಮ್ಗೆ ನಮ್ ಸರ್ಕಲ್ ಅಲ್ಲಿರೋ ನಮಗ್ ಗೊತ್ತಿರೋಂಗೆ ನಮ್ದೇ ನನ್ ಕಾಸ್ಟ್ ಗಿಸ್ಟ್ ಅದಲ್ಲ, ಆದ್ರೆ ನಾವೆಲ್ಲ ಇರ್ತೀವಿ. ಇಲ್ಲಾಂದ್ರೆ ದೂರದಿಂದ ಆಕೆ ಕಳಕ್ ಬಿಡ್ತೀವಿ ಅಂತ ಸುಮ್ನೆ ಕೇಳಿದ್ರು ಫೋನಲ್ಲಿ. ಪ್ರೊಫೆಷನ್ ಏನು ಕೇಳಿಲ್ಲ, ಏನ್ ಸಂಬಳ ಏನು ಕೇಳಿಲ್ಲ. ನಮ್ಮವರಾ? ನಮ್ಮವರೇ, ಆಯ್ತು ಬಿಡು ಮದುವೆ ಮಾಡ್ಕೊ. ಬಟ್ ನಾನು ಹುಡುಕಿದ್ರು ಅಷ್ಟ ಒಳ್ಳೆ ಅಳಿಯ ಸಿಗ್ತಿರ್ಲಿಲ್ಲ. ಮೈ ಚಾಯ್ಸ್. ದೇ ಬೋತ್ ಬೆಸ್ಟ್ ಫ್ರೆಂಡ್ಸ್ ಅವರಿಬ್ರು, ತುಂಬಾ ಚಡ್ಡಿ ಬಡ್ಡಿ. ಅಳಿಯ ಅಲ್ಲಿ ಅನ್ಕೊಳ್ತಿರ್ತಾರೆ ಫಿಶ್ ಕರಿ ಮಿಸ್ ಮಾಡ್ಕೊಂಡಲ್ಲ ಅಂತ. ಇಲ್ಲ, ಅವ್ರು ಫಿಶ್ ಕರಿ ತಿನ್ನಲ್ವಾ, ಅಲರ್ಜಿಕ್ ಟು ಫಿಶ್. ದೆನ್ ಇಟ್ಸ್ ಓಕೆ. ಬಟ್ ಮನೆಗೆ ಮಗಳು ಬರ್ತಾಳೆ ಅನ್ನೋ ಖುಷಿ ಜಾಸ್ತಿ ಇರುತ್ತೆ ನಿಮ್ಗೆ, ಅಥವಾ ಅಳಿಯ ಬರ್ತಾರೆ ಅನ್ನೋ ಖುಷಿ? ಅಳಿಯ ಟೇಸ್ಟ್ ಏನ್ ಗೊತ್ತಾ, ಅಳಿಯ ಹ್ಯಾಸ್ ಗಾಟ್ ಅಬೌಟ್ 18 ಮೋಟರ್ ಬೈಕ್ಸ್, ವಿಂಟೇಜ್ ಬೈಕ್. ಓಕೆ, ಎಲ್ಲ ಹಳೆದು ಬಹಳ ಇಷ್ಟ. ಅದ್ ಹೆಂಗೋ ಇದು ಇವಳು ಮಾತ್ರ ಮದುವೆ ಬಿಟ್ರು, ಅದು ಯಾರು ವಿಂಟೇಜ್ ವಿಂಟೇಜ್ ಅಂತ ಅಲ್ಲ. ಇಲ್ಲ ಇಲ್ಲ, ಇವಳು ಮಾಡರ್ನ್, ಇವಳು ವಂದನ. ಸಿ, ವಿ ಫಾರ್ ವಿಂಟೇಜ್, ವಿ ಫಾರ್ ವಂದನ. ಅಟ್ ಲೀಸ್ಟ್ ಆಲ್ಫಾಬೆಟ್ಸ್ ಅಲ್ಲಿ ಮ್ಯಾಚ್ ಇದೆಯಲ್ಲ. ಸೊ ಇವಾಗ ಬಾಯ್ಲ್ ಆಗ್ತಾ ಇದೆ ಕರಿ. ಸೊ ಇವಾಗ ಮೆತ್ತಿಗೆ ಫಿಶ್ ನ ಡ್ರಾಪ್ ಮಾಡೋಣ. ಓಕೆ, ಸ್ಲೋ ಅಂಡ್ ಸ್ಟಡಿ ಆಗಿ ಕರಿ ಬಾಯ್ಲ್ ಆಗೋವಾಗ ಜಸ್ಟ್ ವಾಶ್ಡ್, ಉಪ್ಪು ಹಾಕಿ ವಾಶ್ ಮಾಡಿದ್ರೆ ಬೆಟರ್. ಸಾಮಾನ್ಯವಾಗಿ ಫ್ಲೆಶ್ ಇರೋ ಫಿಶ್ ತಗೊಂಡ್ರೆ ಬೆಟರ್. ಅಂದ್ರೆ ನಂತರ ಫ್ಲೆಶ್ ಇಲ್ದೇ ಇದ್ರೆ ಫಿಶ್. ಬಟ್ ನಿಮಗೆ ನಿಮ್ಮ ಅಳಿಯ ಯಾಕೆ ಇಷ್ಟ ಅಂತ ಹೇಳಲ್ಲ? ಒಂದು ಮೋಟರ್ ಬೈಕ್, ಅದನ್ನ ಬಿಟ್ಟು ಇನ್ನೊಂದು ಹೇಳ್ಬೋದಾ? ಇನ್ನು ಏನೋ ಬೇರೆ ಇದೆ ಅನಿಸ್ತಾ ಇದೆ ನನಗೂ. ಇದು ನಮಸ್ಕಾರ ಅನ್ನೋದಕ್ಕೆ ಒಂದೇ ಕೈಯಲ್ಲಿ ತೋರಿಸಿದ್ರೆ ಗೊತ್ತಾಯ್ತು. ಅಮ್ಮ ಅದೆಲ್ಲ ಅಲೌ ಮಾಡಲ್ಲ ಯೂಶಲಿ ಹೆಲ್ತ್ಗೆ. ಶಿ ಇಸ್ ಆಲ್ಸೋ ವೆರಿ ಹೆಲ್ತ್ ಕಾನ್ಶಿಯಸ್. ಸೊ ಅಳಿಯ ಬರ್ತಾ ಇದ್ರೆ ಅಮ್ಮ ಸ್ವಲ್ಪ ಏನು ಹೇಳಕ್ಕಾಗಲ್ಲ, ಅಳಿಯನ್ಗೆ ಹೇಳಕ್ಕಾಗತ್ತಾ? ಸೊ ಅಪ್ಪ ನಾನು ಫೋನ್ ಮಾಡಿ, ಅಪ್ಪ ನಾ ಬರ್ತಾ ಇದೀನಿ. ನಿತಿನ್ ಬರ್ತಾ ಇದ್ದಾನಾ? ಮೋಸ್ಟ್ಲಿ ಬರ್ತಾನೆ ಅಂದ್ರೆ ಅಷ್ಟೊತ್ತಿಗೆ ಹೋಗ್ಬಿಟ್ಟಿರ್ತಲ್ಲ, ಅಲ್ಲಿ ತಗೊಂಬಂದು ಎಲ್ಲ ರೆಡಿ ಮಾಡಿ ಎಲ್ಲೋ ಕೈ ಇಟ್ಬಿಟ್ಟಿರ್ತಾರೆ. ಆಮೇಲೆ ನಿತಿನ್ ಕರೆಕ್ಟಾಗಿ ಬಂದಾಗ ಬಾಟ್ಲಿ ಅಮ್ಮ ಇವಾಗ ಗುರಾಯಿಸ್ತಾ ಇರ್ತಾರೆ. ಇದು ಇದೆಲ್ಲ ಕಟ್ ಮಾಡಲ್ವಾ? ನಾವು ಏನ್ ಮಹಾಜನಗಳಿಗೆ ಸತ್ಯವನ್ನ ಬಿಟ್ಟು ಇನ್ನೇನು ಹೇಳೋದಿಲ್ಲ. ಬಟ್ ನಾನ್ ಕುಡ್ಕೊಂಡ್ ಏನ್ ಮಾಡಿದೆ, ಜನಗಳ ಮಧ್ಯೆ ಒಬ್ಬ ಕುಡ್ಕ ಸಿಗ್ತಾನಲ್ಲ, ಅವನ್ನ ನೋಡಿ ಕಲ್ತ್ಬಿಟ್ಟು ಈ ಕುಡ್ಕನ್ ಕ್ಯಾರೆಕ್ಟರ್ ಹೈಲೈಟ್ ಮಾಡಿ ಅದ್ರ ಥ್ರೂ ಮೆಸೇಜಸ್ ಆಗ್ತಾ ಇದೆ. ಅದ್ ನನ್ಗೊಂದು ಖುಷಿ. ಮೊನ್ನೆ ಕುಡ್ಕನ್ ಕ್ಯಾರೆಕ್ಟರ್, ಅಯ್ಯೋ
ವಿಷಯ ಗೊತ್ತಾ, ಗೌರ್ಮೆಂಟ್ನವರು ಡ್ರಿಂಕ್ಸ್ ನಿಲ್ಸವ್ರೆ. ಎಲ್ರಿ ನಿಲ್ಸ್ಬಿಟ್ರಲ್ಲ, ಅವತ್ತಿಂದ ನಿಲ್ಸವ್ರೆ. ಎಲ್ರಿ ನಿಲ್ಸ್ತಾರೆ, ಮಾರ್ತಾರ, ನಿಲ್ಸವ್ರೆ. ಗೌರ್ಮೆಂಟ್ನವ್ರು ಡ್ರಿಂಕ್ಸ್ ನಿಲ್ಸವ್ರೆ, ನಾವು ಕುಡ್ದು ಮಲಗಿಸ್ತೀವಿ ಅದನ್ನ. ಈ ತರ ಅವ್ರ ಲ್ಯಾಂಗ್ವೇಜ್ ಅಲ್ಲೇನೆ ಪಾಯಿಂಟ್ಸ್ಗಳು ಹೇಳ್ಕೊಂಡು ಹೋಗೋದು. ಆಮೇಲೆ ಟಿವಿಲೆಲ್ಲ ಹೇಳ್ತಾರೆ ಕುಡಿಬಾರ್ದು ಅಂತ. ಯಾವಾಗ ಹೇಳ್ತಾರೆ? ಸಾಯಂಕಾಲ 7:30 ನಾನು ಟಿವಿ ನೋಡಿದ್ರೆ 7:30 ನಾವು ಬಾರಲ್ಲಿ ಇರ್ತೀವಿ, ನಮ್ಗೆ ಗೊತ್ತಿಲ್ಲ. ಬ್ಯೂಟಿಫುಲ್. ಒಬ್ಬ ಆರ್ಕೆಸ್ಟ್ರಾ ನಡೀತಾ ಇದೆ, ಒಬ್ಬ ಕುಡ್ಕ ಮಧ್ಯ ಕೂತ್ಕೊಂಡ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ ಪ್ರೋಗ್ರಾಮ್ ಹತ್ರಕ್ಕೆ, ಎಲ್ಲ ಆರ್ಕೆಸ್ಟ್ರಾ ನೋಡ್ತಾ ಇಲ್ಲ, ಜೋರಾಗಿ ನಗ್ತಾವ್ರೆ. ನಾನು ಇನ್ನೂ ಹೋಗೇ ಇಲ್ಲ, ನಗ್ತಾವ್ರೆ, ಹೊಟ್ಟೆ ಉರಿತಾ ಇದ್ ನನ್ಗೆ. ನೋಡಿದ್ರೆ ಅವ್ನ ಮಧ್ಯ ಕೂತ್ಕೊಂಡು ಮಾತಾಡ್ತಾನೆ, ಇಲ್ಲಿ ಹಾಡ್ ನಡೀತಾ ಇದೆ. ಸೊ ಎಲ್ರು ಅವ್ನ ಮೇಲೆ ಕಾನ್ಸಂಟ್ರೇಷನ್ ಇದೆ. ಹಾಡ್ ಬಗ್ಗೆ ಯಾರು ಗಮನನೇ ಇಲ್ಲ. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಬೇರೆ ಕಡೆ ಜಾಗ ಇಲ್ವಾ? ಎಲ್ಲ ಇಲ್ಲೇ ಬಂದು ಉಟ್ಬಿಡಿ. ಮೊದ್ಲೇ ನಮ್ಗೆ ಓಡಾಡಕ್ಕೆ ರಸ್ತೆ ಇಲ್ಲ, ಹೆಂಗ್ ಕರೀತಾನೆ ನೋಡು, ಮೊದ್ಲೇ ಜಾಗ ಇಲ್ಲ ಸುಮ್ಮನೆ ಅಂತ. ಈ ಮಣ್ಣಿನ ಋಣವನ್ನು ಮರಿಬೇಡ ಓ ಅಭಿಮಾನ. ನಮ್ಮನೆ ಹತ್ರ 2 ಲೋಡ್ ಹಾಕ್ಸು, ಹಳ್ಳ ಜಾಸ್ತಿ ಇದೆ, ಲೆವೆಲ್ ಆಗ್ಲಿ ಅಪ್ಪ. ಏನೇ ಹಾಡ್ನಿ ಮಾಡಿ ಅವ್ನು ರಿಯಾಕ್ಷನ್, ಅದು ಜನಗಳಿಗೊಂದು ಮಜಾ. ಯಾಕೆ ಈ ಕ್ಯಾರೆಕ್ಟರ್ ಮಾಡಬಾರ್ದು ಅಂತ. ಸೊ ಅದರಿಂದ ಆ ಕ್ಯಾರೆಕ್ಟರ್ ಜನಗಳು, ಯಾಕಂದ್ರೆ ನಮ್ಗೆಲ್ಲ ಎಲ್ಲಿ ಏನ್ ಸಿಕ್ಕಿದ್ರು ಜನಗಳ ಮಧ್ಯದಿಂದ ಸಿಗೋದು. ವಿ ಆರ್ ನಾಟ್ ಕ್ರಿಯೇಟರ್ಸ್, ವಿ ಆರ್ ಓನ್ಲಿ ಕಂಪೋಸರ್ಸ್. ಕ್ರಿಯೇಟರ್ ಅವನೊಬ್ನೇ. ಬ್ಯೂಟಿಫುಲ್. ಸೊ ಇಲ್ಲೇನ್ ಸಿಗುತ್ತೆ ಅದರಲ್ಲೇ ಕಂಪೋಸ್ ಮಾಡ್ಬೇಕು. ಓಕೆ, ಆಫ್ ಮಾಡೋಣ. ಸೊ ಹುಣಸೆ ಹಣ್ಣು ತೆಗ್ದ್ಬಿಡೋಣ, ಕೋಕಮ್ ತೆಗ್ಬೇಡ. ಸೊ ಲೆಟ್ಸ್ ಪುಟ್ ಇದು ಕರ್ಬೇವು. ಈ ಕರ್ಬೇವನ ಫ್ರೈಗೆ ಎಲ್ಲ ಮಾಡೋದ್ ಬೇಡವಾ? ಏನು ಬೇಡ, ಅಷ್ಟೆಲ್ಲ ಡ್ರಾಮಾ ಬೇಡ. ಕುರ್ಮಾ ಅಂತ ಸಿಂಪಲ್ ಲೈಫ್, ಸಿಂಪಲ್ ಆಗಿದೆ. ಕೋಕೋನಟ್ ಆಯಿಲ್ ಉದ್ರುದ್ರಾಗಿದೆ, ತುಂಬಾ ಚೆನ್ನಾಗಿದೆ. ವಾವ್. ಹೂ ಮಲ್ಲಿಗೆ ಹೂ ಅಂತಾರಲ್ಲ ಹಂಗಾಗಿದೆ. ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ನಮ್ಮ ದಾವತ್, ದ ಫೈನೆಸ್ಟ್ ಬಾಸ್ಮತಿ ರೈಸ್. ಇವಾಗ ಬನ್ನಿ, ಲೆಟ್ ಅಸ್ ಗೋ ಟು ದ ಡೈನಿಂಗ್ ಟೇಬಲ್. ಯಮ್ಮಿ ಆಗಿರೋ ಮಲಬಾರ್ ಕೇರಳ ಸ್ಟೈಲ್ ಫಿಶ್ ಕರಿ ನೀವು ನಿಮ್ಮ ಮನೆಯಲ್ಲಿ ಬ್ಯಾಟಿಂಗ್ ಮಾಡ್ಬೇಕಾ? ನನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಮಲಬಾರ್ ಫಿಶ್ ಕರಿ ಬೇಕಾಗುವ ಸಾಮಗ್ರಿಗಳು: ಬಾಸ್ಮತಿ ಅಕ್ಕಿ 1 ಬಟ್ಲು, ಧನಿಯಾ ಪುಡಿ 2 ಟೀ ಚಮಚ, ಅಚ್ಕಾರದ ಪುಡಿ 2 ಟೀ ಚಮಚ, ಅರಿಶಿಣ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ತೆಂಗಿನ ಎಣ್ಣೆ 3 ಟೀ ಚಮಚ, ಶುಂಠಿ 3 ಟೀ ಚಮಚ, ಈರುಳ್ಳಿ 1, ಹಸಿಮೆಣಸಿನಕಾಯಿ 4 ಟೀ ಚಮಚ, ಕರಿಬೇವು 20 ಎಲೆ, ಕೋಕಂ, ಮೀನು ಅರ್ಧ ಕೆಜಿ. ಮಾಡುವ ವಿಧಾನ: ಕುಕ್ಕರ್ಗೆ ಬಾಸುಮತಿ ಅಕ್ಕಿ 2ರಷ್ಟು ನೀರು ಸೇರಿಸಿ ಅನ್ನ ತಯಾರಿಸಿಕೊಳ್ಳಿ. ಬೌಲ್ಗೆ ಧನಿಯಾ ಪುಡಿ, ಅಚ್ಕಾರದ ಪುಡಿ, ಅರಿಶಿಣ, ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ನೀರು ಸೇರಿಸಿ ಪೇಸ್ಟ್ ಮಾಡ್ಕೊಳ್ಳಿ. ಪಾತ್ರೆಗೆ ತೆಂಗಿನ ಎಣ್ಣೆ, ಹೆಚ್ಚಿದ ಶುಂಠಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ತಯಾರಿಸಿಕೊಂಡ ಪೇಸ್ಟ್, ಕೋಕಂ ಮಿಶ್ರಣ, ಸ್ವಚ್ಛ ಮಾಡಿಕೊಂಡಿರುವ ಮೀನು ಹಾಕಿ ಬೇಯಿಸಿಕೊಂಡು ನಂತರ ಕರಿಬೇವಿನಿಂದ ಅಲಂಕರಿಸಿದ್ರೆ ಮಲಬಾರ್ ಫಿಶ್ ಕರಿ ಅನ್ನದ ಜೊತೆ ರೆಡಿ ಟು ಸರ್ವ್. ನಮ್ಮ ವಂದನ, ನಮ್ಮ ಮಿಮಿಕ್ರಿ ದಯಾನಂದು 3 ಜನನು ವೇಟಿಂಗ್. ಫಿಶ್ ಕರಿ ಅಂದ್ರೆ ಕರ್ದಿದ ತಕ್ಷಣ ಅದ್ ಬರ್ಬೇಕಪ್ಪ, ಬಾ ಅಂತ. ಕರಿ ಅಂತಿರೋದು ಅದು ಬರ್ತದೆ, ಅದ್ರ ಇಷ್ಟ ರೀ ಅಲ್ವಾ? ನೀರಿಂದ ಸಡನ್ ಆಗಿ ಎದ್ದು ಬರಕಾಯ್ತದೆ. ಖಾರ ಪರವಾಗಿಲ್ವಾ? ಖಾರ, ವೆರಿ ಖಾರ ಪರ್ಸನ್. ಫಸ್ಟ್ ಘಮ್ ಅಂತ ಅದ್ರ ಸುವಾಸನೆ ನೋಡಿ. ಸ್ಪೈಸಿ. ಹೌದು, ಚೆನ್ನಾಗಿದೆ ಸ್ಪೈಸು. ಅಂಡ್ ಕೋಕಮ್ ಫ್ಲೇವರ್ ಇಸ್ ಬ್ರಿಲಿಯಂಟ್ ಅಲ್ಲ, ಹುಳಿಯಾಗಿ. ಅಡ್ಗೆ ಮನೆಯಲ್ಲಿ ಏನೋ ಅಂತ ಹೇಳ್ತಿದ್ರಿ ಅಡ್ಗೆ ಮಾಡುವಾಗ, ಏನದು? ವಾಟ್ ಇಸ್ ದಟ್ ಇನ್ಸಿಡೆಂಟ್? ಅಪ್ಪ ಯೂಶಲಿ ಏನ್ ಮಾಡ್ತಾರೆ, ಸೂಪರ್ ಮಾರ್ಕೆಟ್ ಇಂದ ಶಾಪಿಂಗ್ ಮಾಡಿ ಅಮ್ಮ ಬಂದ್ರೆ ಮನೇಲಿ ಕೇಳ್ತಾರೆ, ಏನಿದು ಎಷ್ಟಾಯ್ತು ಅಂತ. ಇಲ್ಲ, ಅದೆಲ್ಲ ಫ್ರೀಯಾಗಿ ಕೊಟ್ರು ಅಂತ ಹೇಳ್ತಾರೆ. ಏನ್ ಕೊಟ್ರು? ಇದೆಲ್ಲ ಫ್ರೀಯಾಗಿ ಕೊಟ್ರು, ಫ್ಯಾನ್ಸ್ ಕೊಟ್ರು ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ, ಈ ದೊಡ್ಡ ಬಿಲ್ ಬರ್ತಾರೆ. ಸೂಪರ್ ಮಾರ್ಕೆಟ್ ಹೋದ್ರೆ ರೈಟ್, ಎಲ್ಲ ನಾವೆಲ್ಲ ತಗೊಂಡ್ಬಿಡ್ತೀವಿ, ಬೇಕಾಗಿದ್ದು ಎಲ್ಲ. ಈ ಮ್ಯಾನುಫ್ಯಾಕ್ಚರ್ ಡೇಟು ಅದೆಲ್ಲ ನೋಡಲ್ಲ ಅಪ್ಪ, ಜಸ್ಟ್ ತಗೊಂಡ್ಬಿಡ್ತಾರೆ. ಆಮೇಲೆ ಬಿಲ್ ಇಷ್ಟು ಉದ್ದ ಇರುತ್ತಲ್ಲ, ಅದನ್ನ ಅಟ್ಟದ ಮೇಲೆ ಬಿಸಾಕ್ತಾರೆ. ಆಮೇಲೆ ಏನ್ ಬಿಲ್ ಎಲ್ಲಿಂದ ಬರ್ತಾ ಇದೆ ಅಂತ ಅಮ್ಮ ಕೇಳಿ, ಒಂದಿನ ನಾವೆಲ್ಲ ಲಂಚ್ ಮಾಡ್ಬೇಕಾರೆ ಅಟ್ಟದಿಂದ ಹಾರ್ ಕೆಳಗಡೆ ಬಿತ್ತು. ಆವತ್ತಿಂದ ಸೂಪರ್ ಮಾರ್ಕೆಟ್ ಹೋಗೋದು ಬಂದ್. ಆವತ್ ನಿಮ್ಮಮ್ಮ ಬಿಲ್ಲು ಬಾಣ ತಗೊಂಡಿರ್ತಾರೆ. ನಿಮ್ಮ ಅಪ್ಪನಿಗೆ ಒಂದು ಪಾಠ ಕಲ್ಸಕ್ಕೆ. ಇಲ್ಲ, ನನಗೆ ಮನೆ ತುಂಬಾ ಸಾಮಾನು ಇರ್ಬೇಕು. ಆಮೇಲೆ ಪಾತ್ರೆಗಳು ಅಷ್ಟೇ, ಒಳ್ಳೊಳ್ಳೆ ಪಾತ್ರೆಗಳು ಜಾಸ್ತಿ ಇರ್ಬೇಕು. ಆಮೇಲೆ ಯಾವತ್ತು ಅಡಿಗೆ ಮಾಡಿದ್ಮೇಲೆ ಒಂದಿಬ್ಬರಿಗೋಸ್ಕರ ಮನೇಲಿ ಫುಡ್ ಇರ್ಬೇಕು. ಕರೆಕ್ಟ್, ಅದು ನಿಜ. ಬಟ್ ನಮ್ಮನೆಯವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾರು ಬಂದ್ರೆ ನಾನು ಮಾಡ್ಕೊಡ್ತೀನಿ ಫ್ರೆಶ್ ಆಗಿ, ಅವ್ರಿಗೆ ಯಾಕೆ ನೀವು ತಗೊಂಬಂದು ಫ್ರಿಜ್ ಅಲ್ಲಿ ಇಟ್ಟು ಅದನ್ನ ನಂತರ ಹಳೆ ತಿಂತೀರಾ? ನಾನು ಇದೀನಿಲ್ಲ, ಇವಾಗ ಇಬ್ರು ವರ್ಕಿಂಗ್ ಲೇಡಿ ಆದ್ರೆ ಅವ್ರ ಮನೇಲೇ ಇರ್ತಾರೆ. ಅಂದ್ರೆ ಜಾಸ್ತಿ ಯಾರು ಬಂದ್ರೋ ಇಬ್ರು, ನಾನು ಇಮಿಡಿಯೇಟ್ ಮಾಡ್ಕೊಡ್ತೀನಿ 5 ನಿಮಿಷದಲ್ಲಿ. ಬಟ್ ಫುಡ್ ಮಾಡಿ ಅಲ್ಲಿ ವೇಸ್ಟ್ ಮಾಡೋದು, ತಿರ್ಗಾ ಫ್ರಿಜ್ ಅಲ್ಲಿ ಇಡೋದು, ನಾಳೆ ತಂಗಳು ತಿನ್ನೋದು ಬೇಡ ಅಂತ. ಚಿಕ್ಕ ವಯಸ್ಸಲ್ಲಿ ಅಪ್ಪನ್ ನೋಡಿ ವಂದನ ಏನೋ ಮಿಮಿಕ್ರಿ ಮಾಡ್ತಿದ್ರು.
ಬಟ್ ಒಂದನ ಆಕ್ಟರ್ ಆಗ್ಬೇಕು ಅಂತೆಲ್ಲ ಯಾರಿಗೂ ಇಷ್ಟ ಇರ್ಲಿಲ್ಲ ಅಲ್ಲ, Yeah. ನಾಟ್ ರಿಯಲಿ ಇಂಟ್ರೆಸ್ಟೆಡ್. ಇರ್ಲಿಲ್ಲ. ಸೊ ಮಜಾ ಟಾಕೀಸ್ ಅಲ್ಲಿ ಫೈನಲಿ ನಿಮ್ಮನ್ನ ಆಕ್ಟ್ ಮಾಡಕ್ ಹೆಂಗ್ ಬಿಟ್ರು ಅಪ್ಪ? ಐ ಡೋಂಟ್ ನೋ, ಇಟ್ಸ್ ಅ ಮಿರಾಕಲ್. ಅಪ್ಪ ಯಾವಾಗ್ಲೂ ಯಾರ ಕೇಳ್ತಾರೆ, ಯೂಶ್ವಲಿ ಎಲ್ಲಾರು ಆಚೆ ಹೋದೆ, ಯಾಕೆ ಮಗಳು ಆಕ್ಟಿಂಗ್ ಮಾಡ್ಬಾರ್ದು ಹಾಗೆ, ಇಲ್ಲ ಇಲ್ಲ ಅವಳು ಓದ್ತಾ ಇದ್ದಾಳೆ, ಅವ್ಳು ಇಂಟ್ರೆಸ್ಟ್ ಇಲ್ಲ ಹಾಗೆ ವೆರಿ ಪ್ರೊಟೆಕ್ಟಿವ್. ನೀವು ಇದ್ರಿಗೂ ಎಸ್ ಅಂತ ಹೇಳೇ ಇರ್ಲಿಲ್ಲ. ಬಟ್ ಆಫ್ಟರ್ ಮ್ಯಾರೇಜ್ ಮೈ ಹಸ್ಬೆಂಡ್ ವಾಸ್ ವೆರಿ ಸಪೋರ್ಟಿವ್. ಏನ್ ಬೇಕಾದ್ರು ಮಾಡು, ಇಟ್ಸ್ ಓಕೆ ಆ ತರ. ದೆನ್ ಹಿ ಹ್ಯಾಡ್ ನೋ ಚಾಯ್ಸ್, ಸೊ ಹಿ ಸುಮ್ಮನೆ ಆದ್ರು. ದೆನ್ ಸುಜನ್ನು ನಾನು ಐ ಥಿಂಕ್ ವಿ ವರ್ ಫ್ರೆಂಡ್ಸ್. ದೆನ್ ಹಿ ಇಸ್ ಲೈಕ್ ಐ ಥಿಂಕ್ ಅಪ್ಪನ್ ಕೇಳೂ ಇರ್ಲಿಲ್ಲ. ನಾನೇ ಫೋನ್ ಮಾಡಿದ್ರು ಹಿಂಗ್ ಕೇಳ್ತಾ ಇದಾರೆ ಅಂತ. ಹಾ ಕೇಳ್ತಾ ಇದಾರೆ ಅಂತ. ದೆನ್ ಲೈಕ್ ಓಕೆ ಅಪ್ಪ ಯಾ ಗೋ ಹೆಡ್. ಸುದನ್ ಮಾತ್ರ ನೋ ಅಂತ ಹೇಳೋದೇ ಇಲ್ಲ. ಇಸ್ ಬೆಸ್ಟ್ ಫ್ರೆಂಡ್. ದೇ ಬೋತ್ ಆರ್ ಲೈಕ್ ಚಡ್ಡಿ ಬಡ್ಡೀಸ್. ಸುಜನ್ ಅವ್ರ ತಂದೆನೂ ನನ್ಗೆ ಬಹಳ ಕ್ಲೋಸ್, ಲೋಕೇಶ್ ಅವರು. ನನ್ನ ಫ್ಯಾಮಿಲಿನೇ ಫ್ರೆಂಡ್ಸು. ಆಮೇಲೆ ಸುಜನ್ನಿಂದ ನಾನೇನು ನೋಡ್ತಾ ಇದ್ದೆ ಅಂದ್ರೆ, ಹಿಂಗೆ ಹೇಳ್ಬೇಕಂದ್ರೆ ನಾನೇನ್ ಲೈಫಲ್ಲಿ ಮಾಡಬೇಕು ಅಂತಿದ್ದೀನೋ ನೆಕ್ಸ್ಟ್ ದೊಡ್ಡದು ಪ್ರಾಜೆಕ್ಟ್, ಅದನ್ನ ಸುಜನ್ ಮಾಡ್ತಾ ಇದ್ದೆ. ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ. ನನ್ ಹಿಂಗಾಗ್ಬೇಕು, ಹಿಂಗ್ ಮಾಡ್ಬೇಕು, ಈ ತರ ಒಂದು ಶೋ ಮಾಡ್ಬೇಕು, ಈ ತರ ಒಂದು ದೊಡ್ಡ ಶೋ ನಿಮ್ಗೆ ಆಸೆ ಇತ್ತು? ಆಸೆ ಇತ್ತು. ಬಟ್ ನಮ್ಮಲ್ಲಿ ಅವಾಗ ಆತರ ಒಂದು ಕ್ಯಾರವನ್ ನಿಲ್ಸ್ಕೊಂಡು ಮೇಕಪ್ ಮಾಡಿಸೋ ಆ ಥರದ್ದೆಲ್ಲ, ಆಮೇಲೆ ಒಂದು 4-5 ಸ್ಕ್ರಿಪ್ಟ್ ರೈಟರ್ಸು, ಒಂದು 150 ಜನ 200 ಜನ ಆರ್ಟಿಸ್ಟ್ ಇಟ್ಕೊಂಡು ಆ ಸೌಲಭ್ಯಗಳೆಲ್ಲ ಇರ್ಲೇ ಇಲ್ಲ. ಡ್ರೀಮ್ ಎ ಮಜಾ ಟಾಕೀಸ್. ದ ಓನ್ಲಿ ಪರ್ಸನ್ ಹೂ ಕ್ಯಾನ್ ಅಪ್ಪ ಹಿಂಗಬೇಕು ಅಂದ್ರೆ ಓನ್ಲಿ ಸುಜನ್. ಈಸ್ ಅಮೇಜಿಂಗ್. ಐ ಲವ್ ಇಟ್, ಐ ಲವ್ ಇಟ್. ಬಟ್ ಏನೇ ಹೇಳಿ, ಎಷ್ಟೇ ಫೋರ್ಕು ಸ್ಪೂನ್ ಎಲ್ಲ ತಿಂದ್ರೆ ಮಜಾ ಸಿಗಲ್ಲ. ಒಂದ್ಸತಿ ಕೈಯಲ್ಲಿ ತಿನ್ಬೇಕು ಅಲ್ವಾ? ಇದೆಲ್ಲ ಎಷ್ಟು ಯಾವಾಗ ಕಂಡಿಡಿದ ಫೋರ್ಕು? 1601 ಇಂಗ್ಲೆಂಡ್ ಅಲ್ಲಿ. ಅದಕ್ಕಿಂತ ಮುಂಚೆ ನಾವು ಫೋರ್ಕ್ ಇದೆ ನೋಡಿ, ಹಿಂಗ್ ಹಾಕೊಂಡು ತಿಂತಾ ಇಲ್ಲ. ಅದೇ ಒರಿಜಿನಲ್ ಫೋರ್ಕ್. ಐ ನೋ. ಇವಾಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಅಬ್ಬಾ, ಕೈ ತೊಳ್ಕೊಳ್ಳೋಣ? ಓ ಎಸ್. ಬನ್ನಿ. ಮಲಬಾರ್ ಕೇರಳ ಸ್ಟೈಲ್ ಫಿಶ್ ಕರಿನ ಟ್ರೈ ಮಾಡಿದೀವಿ ನಮ್ಮ ಸ್ಟಾರ್ ಸವಿರುಚಿಯಲ್ಲಿ. ಅಮೇಜಿಂಗ್ ಆಗಿತ್ತು ವಂದನಾ. ಥ್ಯಾಂಕ್ ಯು. ಸೇಮ್ ಹಿಯರ್, ಇಟ್ ವಾಸ್ ಗ್ರೇಟ್. ಮಗಳ ಬಾಯ್ ಹೇಳಿ. ಬಾಯಲ್ಲಿ ಹೇಳಿದ್ರು, ತಿರ್ಗಿ ಮನೆಗೆ ಬರ್ಬೇಕಲ್ಲ. ಬಾಯ್ ಬಾಯ್ ಬಾಯ್. ಬಾಯ್. ಬಿಟ್ರೆ ನೀವು ಇಡೀ ದಿನ ನಾವಿಬ್ರೆ ಮಾತಾಡ್ತಾ ಇರ್ತೀವಿ. ಅದ್ ಸರಿ. ಸ್ಟಾರ್ ಸವಿರುಚಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಇಡೀ ದಿನ ಮಾಡ್ಬೇಕಷ್ಟೇ. ಇಡೀ ವರ್ಷ ಮಾಡ್ಬೇಕಾ? ಬಟ್ ಆಕ್ಚುಲಿ ಏನ್ ಗೊತ್ತಾ, ಸ್ಟೇಟ್ ಅವಾರ್ಡ್ ಫಂಕ್ಷನ್ ಅಲ್ಲಿ ನಮ್ಮ ಅಣ್ಣವರು ಹೇಳಿದ ಒಂದು ಮಾತಿಂದ ನಮ್ಮ ದಯಾನಂದ್ ಅವರ ಲೈಫೇ ಚೇಂಜ್ ಆಗೋಯ್ತು. ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನ್ ಹೇಳಿದ್ರು ಅಣ್ಣವರು, ಏನಾಗಿತ್ತು ಆ ಟರ್ನಿಂಗ್ ಪಾಯಿಂಟ್, ಅದ್ ನಾಳೆ ಗೊತ್ತಾಗತ್ತೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ನಾನ್ ನಿಮ್ಮ ಮಿಮಿಕ್ರಿ ದಯಾನಂದ್. ನಾಳೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ ಇದೇ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಸರಿ, ಎಲ್ಲ ನಾಳೆ ಮಾತಾಡೋಣ. ಟಾಟಾ, ಬಾಯ್. ಸಿ ಯು. ಬಾಯ್.